ಬ್ಯಾಕ್ ಟು ಪ್ರಮು ಸಾಗರ್ ಕನ್ನಡ ಲಾಗ್ ಗೈಸ್. ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಲಾಗಲ್ಲಿ ನಾನು ಮಧ್ಯಾಹ್ನಕ್ಕೆ ಏನಾದ್ರು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊಳಕೆ ಕಾಳು ಉಣೆ ಹಾಕಿದೆ ಮೊನ್ನೆ ತಾನೇ. ಅದು ಇವಾಗ ಏನಾಗಿದೆ ಅಂತ ಮೊಳಕೆ ಕಟ್ಟಿದ್ದೇನು ಅಂತ ನೋಡೋಣ ಬನ್ನಿ ಗೈಸ್ ನೋಡೋಣ. ಮೊಳಕೆ ಕಟ್ಟಕ್ಕಿಟ್ಟಿದ್ದೆ ಕಾಳು ಏನಾಗಿದೆ ಅಂತ. ಮೊಳಕೆ ಚೆನ್ನಾಗಿ ಬಂದಿದೆ. ಇದನ್ನು ಇವಾಗ ಸಾಂಬಾರು ಮಾಡೋಣ. ಮೊಳಕೆಯನ್ನು ಚೆನ್ನಾಗಿ ಕಟ್ಟಿದೆ ಗೈಸ್. ಈಗ ಮಸಾಲೆಗೆ ಏನೇನು ಬೇಕು ಅಂತೇಳಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದೆಲ್ಲ ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ, ಏನೇನು ಸಾಂಬಾರು ಹಾಕ್ತೀನಿ ಅಂತ. ಇಷ್ಟು ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ 2 ಎಲೆಯಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ, ಹುರ್ಗಡ್ಲೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಕಾಯಿ ತುರಿ, ಚಕ್ಕೆ ಮತ್ತು ಲವಂಗ ಇಷ್ಟನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಮೊದಲು ಕಾಯಿ ಹಾಕೋತೀನಿ. ಯಾವುದಾದ್ರೂ ಹಾಕೋಬೋದು, ರುಬ್ಬಕ್ಕೇನಿಲ್ಲ. ಗಾಯ್ಸ್, ಇವಾಗ ಖಾರ ರುಬ್ಕೊಳ್ಳೋಣ. ರುಬ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಾಯ್ತು ಗಾಯ್ಸ್. ಇದಕ್ಕೆ 2 ಸ್ಪೂನು ಖಾರದ ಪುಡಿ ಹಾಕೋಣ. ಗಾಯ್ಸ್, ಅರ್ಧ ರುಬ್ಬಿದ್ದೀನಿ, ಇನ್ನೊಂದು ಸ್ವಲ್ಪ ನುಣ್ಣಗಾಗಬೇಕು. ಫುಲ್ ಪೇಸ್ಟ್ ಆಗಿದೆ ಗಾಯ್ಸ್, ಈ ಥರ ಆಗಿದೆ. ಇವಾಗ ಖಾರ ರೆಡಿಯಾಗಿದೆ. ಈಗ ಸಾಂಬಾರು ಮಾಡೋಣ ಬನ್ನಿ. ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಮಡಿಕೊಂಡಿದ್ದೀನಿ ಗೈಸ್, ಕಟ್ ಮಾಡಿ. ಗೈಸ್, ಇವಾಗ ಒಲೆ ಹಚ್ಚೋಣ ಬನ್ನಿ. ಕುಕ್ಕರ್ ಮಾಡಿ. ಕುಕ್ಕರ್ ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆ ಹಾಕೊಳ್ಳೋಣ. ಒಂದು 4 ಸ್ಪೂನ್ ಹಾಕ್ತೀನಿ ಅಷ್ಟೇ. ಎಣ್ಣೆ ಕಾದಿದೆ. ಇವಾಗ ಆವಾಗಲೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಹಾಕ್ತಿದ್ದೀನಿ. ಅದು ಫ್ರೈ ಆಗಲಿ. ಮೊಳಕೆ ಕಾಳನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ಕೊಡ್ತೀನಿ ಮಮ್ಮಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಗೈಸ್, ಇವಾಗ ನೀರು ಹಾಕೋಣ. ಇದಕ್ಕೆ ಆಗಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕೋಣ, ಅದು ಬೇಯಕ್ಕೆ ಅಂತ. ಉಪ್ಪು ಹಾಕಿದ್ದೀನಿ. ಇವಾಗ ಇದನ್ನು ತಿರುಗಿಬಿಟ್ಟು ವಿಶಿಲ್ ಕೂಗಕ್ಕೆ ಬಿಡೋಣ. ಇವಾಗ ಕುಕ್ಕರ್ ಕ್ಲೋಸ್ ಮಾಡೋಣ. ವಿಶಿಲ್ ಆದಮೇಲೆ ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ಗೈಸ್, ಸಾಂಬಾರು ವಿಶಿಲ್ ಆಗೋ ತನಕ ನಾನು ಸ್ವಲ್ಪ ಬಟ್ಟೆ ತೊಳೆಯೋದಿದೆ. ಬಟ್ಟೆ ನೆನೆ ಹಾಕಿ ಬಂದು ನೋಡೋಣ, ವಿಶಿಲ್ ಓಪನ್ ಮಾಡಿ ಏನಾಗಿರುತ್ತೆ. ಗೈಸ್, ಬಟ್ಟೆ ಎಲ್ಲ ತೊಳೆದಾಯ್ತು. ಇವಾಗ ಸಾಂಬಾರು ನೋಡೋಣ, ಕಾಳು ಬೆಂದಿದೆಯಾ ಅಂತ. ಗೈಸ್, ನನ್ನ ಮಗ ಇವಾಗ ಜನವರಿ ಫೆಬ್ರವರಿ ಎಲ್ಲ ಹೇಳ್ತಾನೆ, ನೋಡ್ಕೊಳ್ಳಿ. ಪಪ್ಪು, ಜನವರಿ ಫೆಬ್ರವರಿ ಹೇಳು. ಹಾಂ 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 ಹಾಂ. ಆ್ಯಕ್ಚುಲಿ ಗೈಸ್, ಅವ್ನು ಹೇಳಿದ್ದೇನು ಅರ್ಥ ಆಗಿಲ್ಲ ನಿಮಗೆ ಅನ್ಕೋತೀನಿ. ನಮಗೇನೆ ಅರ್ಥ ಆಗಲ್ಲ. ಇವಾಗ ಇನ್ನೂ 2 ವರ್ಷ ಅವನಿಗೆ. ಇವಾಗ ಮಾತು ಕಲಿತಿರೋದು ಲೇಟಾಗಿ. ನೋಡೋಣ, ನಾನು ಹೇಳ್ಕೊಡ್ತಿದ್ದೀನಿ, ಬಟ್ ಅಷ್ಟೊಂದು ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರಲ್ಲ. ಪಾಪ ನೋಡಿಲಿ, ಹಾಯ್ ಮಾಡು. ಹಾಯ್, ಕೈಯಲ್ಲಿ ಹಾಯ್ ಅನ್ನು. ಸರಿ ಬನ್ನಿ ಗೈಸ್, ಇವಾಗ ಸಾಂಬಾರು ಕುದೀತಾ ಇದೆ. ಅದಕ್ಕೆ ಖಾರ ಹಾಕ್ಬೇಕಿತ್ತಲ್ಲ, ಹಾಕೋಣ.
ಈ ಥರ ಆಗಿದೆ. ಇದು ಚೆನ್ನಾಗಿ ಕುದಿಬೇಕು ಗಾಯ್ಸ್. ಇವಾಗ ಖಾರ ಎಲ್ಲ ಸಾಂಬಾರೆಲ್ಲ ಹಾಕಾಗಿದೆ ಗಾಯ್ಸ್. ಈಗ ಸಾಂಬಾರು ಆಗೋ ತನಕ ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ. ಪಾಪ ಬೆಳಿಗ್ಗೆಯಿಂದ ಒಬ್ಬನೇ ಆಟ ಆಡಿದ್ದಾನೆ. ಇವಾಗ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಸಿಗ್ತೀನಿ ಗಾಯ್ಸ್. ಬನ್ನಿ ಸಾಂಬಾರು ಯಾವ ಥರ ಆಗಿದೆ ಅಂತ ನೋಡೋಣ. ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತಿದೆ. ಫೈನಲಿ ಸಾಂಬಾರು ಆಗಿದೆ. ಗಾಯ್ಸ್ ಇವಾಗ ಸಾಂಬಾರೆಲ್ಲ ಆಗಿದೆ. ಮತ್ತು ಇವಾಗ ರೈಸ್ಗೆ ಇಟ್ಬಿಟ್ಟು ನನ್ನ ಮಗನಿಗೆ ಊಟ ಮಾಡಿಸಿ ಅವನ್ನ ಮಲಗಿಸ್ಬೇಕು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.